ಎಷ್ಟು ಉದ್ದ ಇದ್ದಿ ಹಾ. ಏ ಪುಟ್ಟಬಾಲೆ ಪುಟ್ಟ ಬಾಲ. ನೀನು ಪುಟ್ಟ ಬಾಲ ಅಂತ ಹೇಳಿದ್ರು ಬೇಸರ ಇಲ್ಲ, ಅದು ಸರಿಯಾಗಿ ಹೇಳು. ಅದು ಅಂತ ಕುದುರೆ ಅಲ್ಲ, ಮತ್ತೆ ಆಟದ ಕುದುರೆ ಅಲ್ಲ, ಓಟದ ಕುದುರೆ ಅಲ್ಲ, ಮಾಟದ ಕುದುರೆ ಅಲ್ಲ, ಪೂಜಿಸಿ ಬಿಟ್ಟ ಯಾಗದ ಕುದುರೆ. ಯಾಗದ ಕುದುರೆ. ಅದನ್ನು ಕಟ್ಟಿದ ಕೂಡಲೇ ಅದರ ಬೆಂಗಾವಲಿಗೆ ಎಷ್ಟು ಜನ ಬರ್ತಾರೆ, ಎಂತೆಂತವ್ರು ಬರ್ತಾರೆ ಗೊತ್ತುಂಟ? ಅಲ್ಲ, ಈಗ ನೀನು ಮೊದಲಾಗಿಯೇ ಕೇಳಿದೆ, ನೀನು ಓಲೆಯನ್ನು ಓದಿದ್ಯಾ ಅಂತ. ಅದನ್ನು ಓದದೆ ಕಟ್ಟಿದ್ಯಾ ಎಂಬ ಹಾಗೆ ಭಾವಿಸಿದ್ಯಾ ನೀನು? ಓದಿ ಕಟ್ಟಿದ ನಂತರ ಪರಿಣಾಮ ಏನಾಗ್ತದೆ ಗೊತ್ತುಂಟ ನಿನಗೆ? ಯುದ್ಧ ಆಗಬೇಕಲ್ಲ. ಹೌದು. ನಾನು ಯುದ್ಧಕ್ಕೆ ಕಾದದ್ದು, ನೀನು ಬಂದದ್ದ ಈಗ? ಸಾಂಬಾರು ಮಾಡ್ತಾನ. ನಾನು ಸಾಮರ್ಥ್ಯವ ಸಮರ್ಥ. ನೀನ ಹೌದು, ಅದೇ ಹೇಳಿದಲ್ಲ, ಹಾಗೆ ಭಾವಿಸಿ ಕಟ್ಟಿದ್ದು ಅಂತ. ನಿನಗೆ ಮೀಸೆ ಇನ್ನು ಬಂದಿಲ್ಲ ಮಾರಾಯ. ಓ, ಈಗ ಹೋರಾಡಲಿಕ್ಕೆ ಮೀಸೆ ಬರ್ಬೇಕಾ? ಮೀಸೆ ಬರ್ಬೇಕು ಅಂತಲ್ಲ, ಮತ್ತೆ ವಯಸ್ಸಾಗಬೇಕು. ಗೊತ್ತಾಯ್ತಲ್ಲ? ಈಗ ಸುಮ್ಮನೆ ಮಕ್ಕಳಾಟ ನನ್ನಲ್ಲಿ ಆಡಬೇಡ, ಕುದುರೆಯನ್ನು ಬಿಟ್ಟುಕೊಡು, ನಾನು ಕರ್ಕೊಂಡು ಹೋಗ್ತೇನೆ. ಕುದುರೆಯನ್ನು ಬಿಡುವ ಮಾತೇ ಇಲ್ಲ, ಬಂದವರೊಂದಿಗೆ ಹೋರಾಡಲೇಬೇಕು. ಇದು ನನ್ನ ಹಠ. ಏನು ಮಾಡ್ತಿ? ಬಿಡುದಿಲ್ಲ ನಾವು. ನಿನಗೆ ಅವನು ಸರ್, ಅವನ ಧೈರ್ಯದಲ್ಲಿ ಮಾತಾಡುದು. ಅವನ ಧೈರ್ಯದಲ್ಲಿ ಆದ್ರೆ ಅವನೇ ಮಾತಾಡ್ಲಿ ಅಂತ ನಾನು ಅಲ್ಲೇ ಕುಳಿತುಕೊಳ್ತಿದ್ದೆ. ಅವನನ್ನು ಎಲ್ಲ ಬಿಟ್ಟು ಬಿಡ್ಲಿಕ್ಕೆ ಆಗುದಿಲ್ಲ ನನಗೆ, ಒಮ್ಮೊಮ್ಮೆ ಬೇಕಾಗ್ತದೆ. ಈಗ ನಾನು ಬಿಡುವ ಮಾತೇ ಇಲ್ಲ, ಏನ್ ಮಾಡ್ತೀನಿ? ಹಾಗಾದ್ರೆ ನನ್ನೊಡೆ ಹೇಳ್ತೇನೆ, ನಿನ್ನೊಡೆ ನಾನು ಕರೆ ನೋಡೋಣ. ಎಂತದ್ದು ಕೈ ಮುಗಿಬೇಡ. ನಿನ್ನ ಗುರು ಯಾರು? ಎಂತದ್ದು ವಿಶ್ವೇಶ್ವರ? ಮತ್ತೆ ಮೊನ್ನೆ ಹೇಳಿದಿ ಕಾರಿಂಗ ವಿಶ್ವೇಶ್ವರ. ವಿಶ್ವನಾಥ ನಾಯ್ಕ. ಎಂತದ್ದು ವಿಶ್ವನಾಥ ನಾಯ್ಕ? ನೀನು ಎಷ್ಟು ಮಂದಿ ಗುರುಗಳಲ್ಲಿ? ನನ್ನ ಗುರುವೇ